ನೀವು ಬದುಕು ಸುಧಾರಣೆಗೊಂಡ್ರೆ ಸಮಾಜದ ಮುಖ್ಯವಾಹಿನಿಗೆ ಬರ್ತೀರಿ. ಸಮಾಜದಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪಡೆದು ನಾನು ನನ್ನ ಕಾಲ ಮೇಲೆ ನಿಂತು ಸ್ವಾಭಿಮಾನ ಈ ಮಾತಿಗೆ ಯಾಕೆ ಅಷ್ಟು ತೂಕ ಅಂತ ಕೇಳಿದ್ರೆ ಹೇಳಿದ ಮಾತು ನಡಿಬೇಕು. ಇದರಷ್ಟೇ ನಮ್ಮ ದೇಶದಲ್ಲಿ ನಿಮ್ಮ ಸಂಘದವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಶಕ್ತಿ ಇವತ್ತು ಸುಲಭ ಇಲ್ಲ, ನಿಮ್ಮ ಸಂಘಟನೆ ಇವತ್ತು ಕಡಿಮೆ ಅಲ್ಲ. ಸಣ್ಣದಾಗಿ ಪ್ರಾರಂಭಿಸಿದಂತಹ ಒಂದು ಜ್ಯೋತಿ ಬೆಳಗ್ತಾ ಎಷ್ಟು ಅದ್ಭುತವಾಗಿ ಬೆಳೆದಿದೆ ಬೀದರಲ್ಲಿ ಅಂದ್ರೆ ನೀವೆಲ್ಲರೂ ಇವತ್ತು ತಿಳ್ಕೊಳ್ಬೇಕು. ನಿಮ್ಮ ಸಂಘಗಳನ್ನ ನೀವು ಸಣ್ಣದಾಗಿ ಪ್ರಾರಂಭಿಸಿ ಇವತ್ತು ಒಂದೊಂದು ಸಂಘದಲ್ಲಿ 10 ಲಕ್ಷ 15 ಲಕ್ಷ 20 ಲಕ್ಷ ಚರಂಡಿಗಳಂತೂ ಗ್ರಾಮದಲ್ಲಿ ಇಲ್ಲಿಯವರೆಗೆ ನಿರ್ಮಾಣವೇ ಆಗಿಲ್ಲ. ನೀರಿನ ಸಮಸ್ಯೆ ಇದೆ. ರಾತ್ರಿ ಹೊತ್ತು ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ಗ್ರಾಮದಲ್ಲಿ ಸ್ವಚ್ಛತೆಯಂತೂ ಮರೀಚಿಕೆಯಾಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳೇ ಆಗಿಲ್ಲ ಅಂತ ಗ್ರಾಮಸ್ಥರು ತಮ್ಮ ತೊಂದರೆಗಳನ್ನು ಹೇಳಿಕೊಂಡಿದ್ದಾರೆ. ಯಾರೊಬ್ಬ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಮ್ಮ ಸಮಸ್ಯೆ ಏನು ಅನ್ನೋದು ಇಲ್ಲಿಯವರೆಗೆ ಕೇಳುವ ಕನಿಷ್ಠ ಪ್ರಜ್ಞೆಯೂ ಕೂಡ ಹೊಂದಿಲ್ಲ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳು ಗ್ರಾಮ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ಹೊಂದಿಲ್ಲ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಇನ್ನು ಗ್ರಾಮದ ಸಣ್ಣ ಸಣ್ಣ ಮಕ್ಕಳು ಕಲಿಯುವ ಅಂಗನವಾಡಿ ಸುತ್ತಮುತ್ತಲಿನ ಪರಿಸರವಂತೂ ಅತ್ಯಂತ ಕೆಟ್ಟದಾಗಿದ್ದು ದುರ್ವಾಸನೆ ಜೊತೆಗೆ ಸಾಂಕ್ರಾಮಿಕ ರೋಗ ಹರಡುವ ರೀತಿಯಲ್ಲಿ ಮಕ್ಕಳು ಅಂಗನವಾಡಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಸುತ್ತಮುತ್ತಲೂ ಗಲೀಜಾಗಿರೋದ್ರಿಂದ ಹಂದಿ ನಾಯಿಗಳು ಸುತ್ತಾಟ ಹೆಚ್ಚಾಗಿದ್ದು ಮಕ್ಕಳ ಮೇಲೆ ದಾಳಿ ಮಾಡಿದರೆ ಏನು ಮಾಡುವುದು ಅನ್ನೋದು ಗ್ರಾಮಸ್ಥರಲ್ಲಿ ಒಂದು ಭಯ ಮೂಡಿಸಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟವರು ಅದನ್ನು ಬಗೆಹರಿಸಲು ಮುಂದಾಗ್ತಾ ಇಲ್ಲ. ನಮ್ಮಂತ ಬಡವರ ಮಾತು ಕೇಳುವವರು ಯಾರೂ ಇಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಿಮ್ಮ ಗ್ರಾಮದಲ್ಲಿ ನಮಗೆ ಮತ ಹಾಕಿಲ್ಲ, ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡಲ್ಲ ಉತ್ತರ ಕೊಡ್ತಾರೆ.
ಚಾನ್ಸ್ ಬಿಡಲ್ಲ ನಾನು ನಿಮಗೆ ಕೇಳೋಣ, ಯಾಕಂದ್ರೆ ಈ ಸರ್ತಿ ನಮಗೆ ಹೇಳಿಲ್ಲ ನೀವು ಮುಂದಿನ ಸರ್ತಿ ಹೆಂಗೆ ಭಾಳ ಬಡೋ ಪೇಷಂಟ್ ಇದ್ದಿದ್ರು ಅಂತ. ಬಟ್ ಈ ಸ್ಟೇಜಿಗೆ ಬರೋಕ್ಕಿಂತ ಮುಂಚೆನೇ ಭಾಳಷ್ಟು ಜನ ವಿಳಂಬ ಮಾಡೋದ್ರಿಂದ ಈ ಕ್ರಿಟಿಕಲ್ ಕಂಡೀಷನಿಗೆ ಬರ್ತದೆ. ಬೇಗ ಒಂದೊಂದು ECG ಮಾಡಿಸ್ಕೊಂಡಿದ್ರೆ ಅವ್ರನ್ನ ಕಂಡುಹಿಡಿಬೋದು. ಕಂಡುಹಿಡಿದು ನಾವು ಸೂಕ್ತ ಟ್ರೀಟ್ಮೆಂಟ್ ಚೆನ್ನಾಗಿದ್ದಾಗೆ ಕೊಡ್ಬೋದು. ಸೊ ಈ ಎರಡು ವಿಷಯಗಳಿದ್ದು ಮೇಯ್ನಾಗಿ ಮಕ್ಕಳ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕಿತ್ಸೆ ಏನಿದೆ, ತೆರೆದ ಹೃದಯವಿಲ್ಲದೆ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಇರಲಾರ್ದೇ ಕೇವಲ ಪ್ರೊಸೀಜರ್ ಕಾಲಿಂದ ನರಗಳ ಮುಖಾಂತರ ಯಾವುದೇ ಒಂದು ಸೂಚರ್ಸ್ ಇರಲಾರ್ದೇ ಹೃದಯದಲ್ಲಿರುವಂಥ ರಂಧ್ರಗಳು ಛಿದ್ರಗಳನ್ನು ನಾವು ಮುಚ್ಚಬಹುದು. ಇದಕ್ಕೆ ಈ ಸೌಲಭ್ಯ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನಮ್ಮಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮ ಭಾಗದ ಜನ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ, ಇಲ್ಲೇ ಇದರ ಸದುಪಯೋಗ ಚಿಕಿತ್ಸೆ ಪಡ್ಕೋಬಹುದು ಬೀದರಲ್ಲಿ. ನಮ್ಮ ಕಡೆ ಇವತ್ತು ಅವರು ಆನಂದ್ ಅನಿಲ್ ಈಗ ಅವ್ರದ್ದು 20-35 ವರ್ಷ ವಯಸ್ಸು. ಆ ಮನೇಲಿ ಇವ್ರು 5ನೇ ಪೇಷಂಟ್ ನಮ್ಮ ಹತ್ರ ಹಾರ್ಟ್ ಸ್ಟೆಂಟ್ ಹಾಕೊಂಡವ್ರು. 5ನೇ ಮನುಷ್ಯ ಹಾರ್ಟ್ ಅಟ್ಯಾಕ್ ಬಂದಿದ್ದು. ಇದಕ್ಕೆ ಮೇನ್ ಫ್ಯಾಕ್ಟ್ರಿ ಒಂದು ಜೆನೆಟಿಕ್ಸ್. ಕೆಲವೊಬ್ಬರ ಮನೆಯಲ್ಲಿ ಈಗ ತಮ್ಮ ಮನೆಯಲ್ಲಿ 45-50 ವರ್ಷ ಒಳಗಾಗಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತಾರಲ್ಲ, ಫಸ್ಟ್ ಡಿಗ್ರಿ ಬ್ಲಡ್ ರಿಲೇಟಿವ್ಸ್ ಅಂದರೆ ನಮ್ಮ ತಂದೆ ತಾಯಿ, ಚಿಕ್ಕಪ್ಪ, ನಮ್ಮ ತಾಯಿ ಕಡೆ ಅಣ್ಣ ತಮ್ಮ, ನಮ್ಮ ಮಾಮ ಅಂತೀವಲ್ಲ ಈ ಕಡೆಲ್ಲ, ಸಹೋದರ ಮಾವ, ಅವ್ರಿಗೇನಾದರೂ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳಿದ್ದಿದ್ರೆ, ಅಟ್ಯಾಕ್ ಬೇಗ ಬಂದಿದ್ರೆ ನಮ್ಮ ಹತ್ರ ಬರೋಂಥ ಚಾನ್ಸಸ್ ಭಾಳ ಆಗ್ತವೆ. ಸೊ ಅವ್ರ ಮನೆಯಲ್ಲಿ ಅವ್ರ ಚಿಕ್ಕಪ್ಪ, ಅವ್ರ ತಮ್ಮ, ಅವ್ರ ದೊಡ್ಡಪ್ಪನ ಮಗ, ಹೀಗೆ ಎಲ್ಲರೂ ಕೂಡ 5 ಜನರಿಗೆ ಸ್ಟೆಂಟ್ ಹಾಕಿಸಿದ್ದೇವೆ ಇಲ್ಲೇ ನಮ್ಮ ಹತ್ರ, ನಮ್ಮ ಆಸ್ಪತ್ರೆಯಲ್ಲೇ. ಸೊ ಜೆನೆಟಿಕ್ಸ್ ಭಾಳ ಇಂಪಾರ್ಟೆಂಟ್, ಜೆನೆಟಿಕ್ ಫ್ಯಾಕ್ಟರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಜೆನೆಟಿಕ್ಸ್ ಸ್ಟ್ರಾಂಗೆಸ್ಟ್ ರಿಸ್ಕ್ ಫ್ಯಾಕ್ಟರ್, ಎಲ್ಲಕ್ಕಿಂತ ಸಂಭಾವನಾ ಆಗೋದಂದರೆ ಜೆನೆಟಿಕ್ಸ್. ಸೆಕೆಂಡ್ ಬರೋದು ನಮ್ದು ಈಗಂತೂ ಎಲ್ಲ ಗೊತ್ತೈತಲ್ಲ, ನಮ್ಮ ಜೀವನ ಶೈಲಿ ಇವೆಲ್ಲ ಅಂದರೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಗೊತ್ತಿಲ್ಲ. ಸ್ಮೋಕಿಂಗ್ ಆಗ್ಬೋದು, ನಮ್ಮದು ಟೈಪ್ 1 ಪರ್ಸನಾಲಿಟಿ ಅಂತೀವಲ್ಲ, ಅವು ಬೇಗ ಓಡೋದು, ಎಲ್ಲ ಬೇಗ ಮಾಡೋಕ್ಕೆ, ಸ್ಟ್ರೆಸ್ಫುಲ್ ಲೈಫು, ಆಮೇಲೆ ಇದು ಸ್ಮೋಕಿಂಗ್, ಇವೆಲ್ಲ ಮದ್ಯಪಾನ ಸೇವನೆ ಇವೆಲ್ಲ ಇರುತ್ತೆ. ಆಮೇಲೆ ಶುಗರ್, BP ಆ ಪೇಷಂಟ್ಗಳಿಗೆ ರಿಸ್ಕ್ ಹೆಚ್ಚಾಗಿದೆ. ಇದರಿಂದ ಹಾಗೆ ಆಗುತ್ತಂತೇನಿಲ್ಲ, ಬಟ್ ಇದನ್ನೆಲ್ಲ ನಾವು ತಪ್ಪಿಸ್ಬೇಕು, ಕಡಿಮೆ ಮಾಡೋಕ್ಕೆಲ್ಲ ಮಾಡೋಂಥ ಪ್ರಯತ್ನ ಮಾಡಬೇಕು. ಸ್ಮೋಕಿಂಗು, ಡ್ರಿಂಕ್ಸು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು, BP ಕಂಟ್ರೋಲ್ ಇಟ್ಕೊಳ್ಳೋದು. ಇದು ಏನಾಗಿದೆ ಅಂದರೆ ಇದು ಮಾಡರ್ನ್ ಏಜ್ ಡಿಸೀಸ್. ಹಾರ್ಟ್ ಡಿಸೀಸ್ ಒಂಥರ ಮಾಡರ್ನ್ ಏಜ್ ಡಿಸೀಸ್. ಅಂದರೆ ಈಗ ಮೊದಲು ಜನ ಈಗ ನಾವು ಅನ್ಕೊತೀವಿ ಹಳ್ಳಿ ಜನ ಮೊದಲು ಭಾಳಷ್ಟು ವರ್ಷ ಬದುಕ್ತಿದ್ರು ಅಂತ. ಹಂಗಿಲ್ಲ ಅದು ಆ್ಯಕ್ಚುಲಿ. ಏನಂದರೆ ಮೊದಲು ಭಾಳ ವರ್ಷ ಬದುಕ್ತಿದ್ದಪ್ಪ ಅವಾಗ ಹಿಂದಿನ ಜಮಾನ. ಹಂಗಿಲ್ಲ, ಅವ್ರು ಆ್ಯಕ್ಚುಲಿ ಅವ್ರು ಡೆತ್ ಆಗೋದು ಭಾಳ ಬೇಗ ಆಗ್ತಿತ್ತು ಅವ್ರು. ಈಗ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ಇಂಡಿಯಾದು, ಇಟ್ ಇಸ್ ಅಬೌಟ್ 75 ಇಯರ್ಸ್. ಒಂದು ಸಾಮಾನ್ಯ ಭಾರತೀಯ ಪ್ರಜೆ 75ರವರೆಗೆ ಬದುಕಬಹುದು ಅಂತಿದೆ. ಈಗ ಅಮೇರಿಕಾದಲ್ಲೆಲ್ಲ 82-83 ಇಯರ್ಸ್. ಬಟ್ ನಾವು ನಮ್ದು ಅಡ್ವಾನ್ಸ್ ಅಂದರೆ 75 ತನಕ ಮುಟ್ಟಿದ್ದೀವಿ. ಮೊದಲು 45-55 ನಮ್ಮ ಬದುಕೋದು.
ಬಟ್ ಹಳ್ಳಿಯಲ್ಲಿ ಜನ ಬೇಗ ಸ್ವಲ್ಪ ವಯಸ್ಸಾದಂಗೆ ಕಾಣಿಸ್ತಾರೆ. ಹಳ್ಳಿಯಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ನ್ಯೂಟ್ರಿಷನ್ ಇರಲ್ಲ, ಹೀಗಾಗಿ ಅವ್ರಿಗೆ ವಯಸ್ಸಾದಂಗೆ ಅಂತ ಫೀಲಿಂಗ್ ಬರ್ತದೆ. ಸೊ ಈಗ ಈ ಬದಲಾವಣೆಗಳಿಂದ ಏನಾಗ್ತಾ ಇದೆ ಅಂದರೆ ಬೇರೆ ರೋಗಗಳು ಕಡಿಮೆ ಆಗಿಬಿಟ್ಟಿದ್ದಾವೆ. ಭಾಳಷ್ಟು ರೋಗಗಳು, ಈಗ ಮಲೇರಿಯಾ, TB, ಇದರಿಂದ ಯಾರು ಜೀವ ಹಾನಿಯಾಗಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ವಯಸ್ಸು ಹೆಚ್ಚಾದಂಗೆಲ್ಲ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಕ್ಯಾನ್ಸರ್ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೋತಾ ಇದ್ದಾವೆ. ಬಿಕಾಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ನಮ್ಮ ಜೀವನ ಜಾಸ್ತಿ ಆಗಿದ್ದಂಗೆ ಇಂಥ ರೋಗಗಳು ವಯಸ್ಸಾದ್ಮೇಲೆ ಏನು ರೋಗ ಬರಬೇಕು ಅವೆಲ್ಲ ಜಾಸ್ತಿ ಅಂತ ಕಾಣಿಸ್ತದೆ. ಅದಕ್ಕೆ ಫೆಸಿಲಿಟೀಸ್, ಡಯಾಲಿಸಿಸ್ ಸೆಂಟರ್ಸ್ ಭಾಳ ಆಗಿದ್ದಾವೆ. ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲೇ ಸುಮಾರು 6 ಕ್ಯಾತ್ ಲ್ಯಾಬ್ಸ್ ಇದಾವೆ, 4 ಫುಲ್ ಫ್ಲೆಜ್ಡ್ ವರ್ಕಿಂಗ್ ಇದಾವೆ. ಅಂದರೂ ಯಾರಿಗೂ ಪೇಷಂಟ್ಸ್ ಕಡಿಮೆ ಇದ್ದಾರೆ ಅಂತಲ್ಲ, ಎಲ್ಲರೂ ಬ್ಯುಸಿನೇ. ಅಂದರೆ ಇಷ್ಟು ಪ್ರೊಸೀಜರ್ಸ್ಗಳು ಆಗ್ತಾಯಿದ್ದಾವೆ, ಹಾರ್ಟ್ ಸಂಬಂಧಪಟ್ಟದ್ದು, ಸ್ಟೆಂಟ್ ಹಾಕೋದಾಗಲಿ, ಎಂಜಿಯೋಗ್ರಫಿ ಆಗಲಿ, ಭಾಳಷ್ಟು ಆಗ್ತಾಯಿದ್ದಾವೆ. ಇದು ಇಟ್ಸ್ ಮಾಡರ್ನ್ ಡಿಸೀಸ್ ಬಿಕಾಸ್ ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಭಾಳಷ್ಟು ಕಡೆಯಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಆಗ್ತಾಯಿದೆ. ಅವ್ರು ಒಳ್ಳೆ ಟ್ರೀಟ್ಮೆಂಟು ಸಿಗ್ತಾಯಿದೆ. ಯಾಕಂದರೆ ಜನಸಂಖ್ಯೆ 150 ಕೋಟಿ, ನಾವು ಸುಮಾರು 150 ಕೋಟಿ. ಮೊದಲು 80-70 ಕೋಟಿ, 90 ಕೋಟಿ ಜನಸಂಖ್ಯೆ ಇದ್ದಾಗ ಗೊತ್ತಾಗ್ತಾ ಇರಲಿಲ್ಲ. ಇದು ಡಬಲ್ ಆಗಿದೆ ಜನಸಂಖ್ಯೆ. ಸೊ ಅದು ಪ್ರಿವಿಲೆನ್ಸ್ ರೇಟು ಹೆಚ್ಚಾಗಿರುತ್ತೆ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆ. ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಗುರುನಾನಕ್ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಅಂತಂದಿದ್ರೆ, ನಮ್ಮ ಆಸ್ಪತ್ರೆ ಪ್ರಾರಂಭವಾಗಿದ್ದು 1969ರಲ್ಲಿ. ಇದು ಸರ್ಕಾರಿ ಆಸ್ಪತ್ರೆ ನಂತರ ಪ್ರೈವೇಟ್ ಇದರಲ್ಲಿ ಕ್ಷೇತ್ರದಲ್ಲಿ ಮೊದಲನೆಯ ಆಸ್ಪತ್ರೆ. ಸುಮಾರು ವರ್ಷಗಳಿಂದ ಇಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಇವಾಗ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನಾವು ಮಕ್ಕಳ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದೀವಿ. ನಾವು ಇದೇ ತಿಂಗಳು ಸೋನಿ ಅಂತ ಒಂದು 13 ವರ್ಷದ ಹುಡುಗಿ, ಆಕೆಗೆ ಹೃದಯದಲ್ಲಿ ಹೋಲಿತ್ತು. ಹೋಲ್ ಅಂತಂದ್ರೆ ಛಿದ್ರ, ರಂಧ್ರ. ಆ ರಂಧ್ರ ಸುಮಾರು 21 ಮಿಲಿಮೀಟರ್, 2 ಸೆಂಟಿಮೀಟರ್ ರಂಧ್ರ ಇತ್ತು. ಅದಕ್ಕೆ ನಾವು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಎಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಆ ಛಿದ್ರಕ್ಕೆ ಮೊದಲು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗ್ತಿತ್ತು, ಓಪನ್ ಹಾರ್ಟ್ ಸರ್ಜರಿ. ಸೊ ಹೆಣ್ಮಕ್ಕಳಿಗೆ ಹೃದಯದ ಓಪನ್ ಹಾರ್ಟ್ ಸರ್ಜರಿ ಅಂದರೆ ಮುಂದೆ ಅವರ ಭವಿಷ್ಯದಲ್ಲಿ ಮದುವೆ ಅಥವಾ ಅದಕ್ಕೆಲ್ಲ ಸ್ವಲ್ಪ ಅಡಚಣೆಗಳಾಗುವಂಥ ಸಂಭಾವನೆಗಳಿರ್ತವೆ. ಹೀಗಾಗಿ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಅವಳಿಗೆ ಒಂದು ಡಿವೈಸ್ ಅಂತ ಇರುತ್ತೆ, ಎಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಕ್ಲೋಜರ್ ಡಿವೈಸ್ ಅಂತ, ಡಿವೈಸ್ ಕ್ಲೋಜರ್ ಅನ್ನು ಯಶಸ್ವಿಯಾಗಿ ಇದೇ ತಿಂಗಳು ಮಾಡಿದ್ವಿ. ಮೊದಲು ಇದನ್ನು ನಾವು ಮಾಡ್ತಾ ಇದ್ವಿ, ಮಧ್ಯದಲ್ಲಿ ನಿಲ್ಲಿಸಿದ್ವಿ. ಮತ್ತು ಈ ಹೃದಯ ಸಂಬಂಧಪಟ್ಟಂಥ ಏನು ಕಾಯಿಲೆ ಇರುತ್ತೆ ಮಕ್ಕಳಲ್ಲಿ ಕಾಣಿಸ್ಬರೋಂಥ 10 kg ಮೇಲ್ಪಟ್ಟ ತೂಕ, ಮಕ್ಕಳ ತೂಕ 10 kgಕ್ಕಿಂತ ಜಾಸ್ತಿ ಇದ್ದಿದ್ರೆ ಆ ಮಕ್ಕಳಿಗೆ ಯಶಸ್ವಿಯಾಗಿ ನಾವು ಆ ಛಿದ್ರವನ್ನು ಬಂದ್ ಮಾಡುವಂಥ ಚಿಕಿತ್ಸೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಇದನ್ನು ನಾವು ಹೈದರಾಬಾದ್ನಿಂದ ಬರ್ತಕ್ಕಂಥ ಒಬ್ಬರು ವೈದ್ಯರಿದ್ದಾರೆ, ಕೇರ್ ಹಾಸ್ಪಿಟಲ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ MOU ಮಾಡ್ಕೊಂಡಿದ್ವಿ. ಆ ಆಸ್ಪತ್ರೆಯ ವೈದ್ಯರು ಮತ್ತು ನಾವು ಇಬ್ಬರು ಜೊತೆಯಲ್ಲಿ ಈ ಒಂದು ಚಿಕಿತ್ಸೆಯ ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸಿದ್ವಿ ಇಲ್ಲಿ. ಇದು ಈ ತಿಂಗಳಿಂದನೇ ಪ್ರಾರಂಭವಾಗಿದೆ. ಇದರ ಎಲ್ಲ ಹೃದಯಕ್ಕೆ ಸಂಬಂಧ ಮೊದಲು ಬೆಂಗಳೂರಿಗೆ ಅಥವಾ ಹೋಗಬೇಕಾಗ್ತಿತ್ತು. ಇನ್ನು ಗುಲ್ಬರ್ಗದಲ್ಲೂ ಕೂಡ ಈ ಗುಲ್ಬರ್ಗ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಇದನ್ನು ಮಾಡ್ತಾ ಇಲ್ಲ. ಮಕ್ಕಳ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಡಿವೈಸ್ ಕ್ಲೋಜರ್ ಚಿಕಿತ್ಸೆಗಳೇನು ಟ್ರೀಟ್ಮೆಂಟ್ಸ್ ಇಂದ ಅಲ್ಲಿಂದ ಅವರು ಮತ್ತೆ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ಬಟ್ ಇದನ್ನು ನಾವು ಇಲ್ಲೇ ನಮ್ಮ ಆಸ್ಪತ್ರೆಯಲ್ಲೇ ಇದನ್ನು ಪ್ರಾರಂಭಿಸಿದ್ದೀವಿ. ಓಪನ್ ಹಾರ್ಟ್ ಸರ್ಜರಿ ಬೇಕಾಗಿದ್ದವ್ರು ಮಾತ್ರ ಹೋಗ್ಬೋದು. ಬಟ್ ಇದನ್ನು ವಿದೌಟ್ ಓಪನ್ ಹಾರ್ಟ್ ಸರ್ಜರಿ, ತೆರೆದ ಹೃದಯ ಚಿಕಿತ್ಸೆ ಇರಲಾರ್ದೇ ಅದನ್ನು ಒಂದು ಯಂತ್ರದಿಂದ ನಾವು ವಿದೌಟ್ ಎನಿ ಸೂಚರ್ಸ್, ಅಂದರೆ ಸೂಚರ್ಸ್ ಹಾಕಿದಾದ್ರೆ ಅದನ್ನು ನಾವು ಕ್ಲೋಸ್ ಮಾಡ್ಬೋದು. ಸೊ ಈ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ವಿ ಮಕ್ಕಳಿಗೆ. ಇದಕ್ಕೆ ಮಿನಿಮಮ್ ತೂಕ 10 kgಕ್ಕಿಂತ ಮೇಲ್ಪಟ್ಟಿದ್ದಿದ್ರೆ ಯಶಸ್ವಿಯಾಗಿ ಮಾಡಲಾಗ್ತದೆ. ಇದಕ್ಕೆ ಯಾವುದೇ ರೀತಿಯಂಥ ಒಂದು ಅಡಚಣೆಗಳು ಬರ್ತಾ ಇಲ್ಲ. ಪರಿಣಿತ ವೈದ್ಯರು ತಂಡ ಹೈದರಾಬಾದಿಂದ ಬರುತ್ತೆ, ಅವ್ರ ಜೊತೆ ನಾವು ಕೂಡಿ ಮಕ್ಕಳನ್ನು ಮೊದಲೇ ಪ್ರಿಪ್ರೇಷನ್ ಎಲ್ಲ ಮಾಡಿ ಅವತ್ತಿನ ದಿವಸ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಈ ಚಿಕಿತ್ಸೆಯನ್ನು ನಾವು ಪ್ರಾರಂಭಿಸ್ತೀವಿ. ಇದಲ್ಲದೆ ಈಗ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇದೊಂದು ವಿಷಯ ಆಯಿತು. ಇನ್ನೊಂದು ವಿಷಯ ಅಂತಂದಿದ್ರೆ, ಈಗ ನಮ್ಮ ಹತ್ರ ತುರ್ತು ಚಿಕಿತ್ಸೆಗೋಸ್ಕರ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕಲ್ಲಿ
ಯಾವುದೇ ರೀತಿಯ ಚಿಕಿತ್ಸೆ ಇದ್ದರೂ ಕೂಡ ಅದನ್ನು ನಾವು ಯಶಸ್ವಿಯಾಗಿ ಮಾಡ್ತಾಯಿದ್ದೇವೆ. ಮೊನ್ನೆನೇ ನಾವು ಒಂದು ಕೇಸ್ ಸ್ಟಡಿ ಇದೆ. ಪೇಷಂಟ್ ಅಜೀಮುದ್ದೀನ್ ಅಂತ 74 ವರ್ಷದ ವಯಸ್ಸಿನವರು. ಅವರಿಗೆ ಭಾಳಷ್ಟು ರೋಗಗಳ ಜೊತೆಯಲ್ಲಿದ್ದವು. ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್, ಅಂದರೆ ಅವರಿಗೆ ಕಾರ್ಪಲ್ಮನಲ್ಲೇ, ಅಂದರೆ ಭಾಳ ದಿವಸದಿಂದ ಸ್ನೋರಿಂಗ್ ಮಾಡ್ತಾರಲ್ಲ, ಕರಾಟೆ ಮಲ್ಕೊಂಡಾಗ ಗುರು ಸೌಂಡ್ ಮಾಡ್ತಾರಲ್ಲ, ಅದನ್ನು ಸ್ನೋರಿಂಗ್ ಅಂತೀವಿ. ಆ ಸ್ನೋರಿಂಗ್ ಭಾಳ ವರ್ಷದಿಂದ ಇದ್ದು ಹೃದಯದ ಬಲಭಾಗದಲ್ಲಿ ಒತ್ತಡ ಹೆಚ್ಚಾಗಿ ರೈಟ್ ಹಾರ್ಟ್ ಫೇಲ್ಯೂರ್ ಆಗಿತ್ತು. ಆ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಬಂದು ಹೃದಯ ಬಡಿತ, ಹಾರ್ಟ್ ಬೀಟ್ಸ್ ಅಂತೀವಲ್ಲ, ಅದು ಕೇವಲ 25ರಿಂದ 30 ಹೃದಯ ಬಡಿತ ಆಗಿದ್ದಾಗ ನಾವು ಮತ್ತೆ ಇಲ್ಲಿ ಬಂದಾಗ ಹೃದಯ ನಿಂತೋಗ್ಬಿಟ್ಟಿತ್ತು. ಅದನ್ನು CPR ಮಾಡಿದ್ರೆ ಎದೆ ಒತ್ತಿ ಹೃದಯ ಬಡಿತನ ವಾಪಸ್ ತಂದು 4-5 ಸತ ಶಾಕ್ ಕೊಟ್ಟು, DC ಶಾಕ್ ಕೊಟ್ಟು ಕ್ಯಾಥ್ಲ್ಯಾಬಲ್ಲಿ ಅವರಿಗೆ ಎಮರ್ಜೆನ್ಸಿಯಾಗಿ ಸ್ಟೆಂಟ್ ಅಳವಡಿಸಿದ್ವಿ. ಸ್ಟೆಂಟ್ ಅಳವಡಿಸಿದ ನಂತರ ಕೂಡ ಸುಮಾರು 5-6 ಸತಿ ಅವ್ರ ಹೃದಯ ಬಡಿತ ನಿಂತಿತ್ತು. CPR 2 ದಿವಸ ಸತತವಾಗಿ 2 ದಿವಸ 3-4 ಸಲ CPR ಮಾಡಬೇಕಾಗಿತ್ತು. ಆ ಪೇಷಂಟು ಒಂದು ಮಿರಾಕಲಸ್ ಪೇಷಂಟ್, ಅಂದರೆ ಉಳಿಯೋ ಸಂಭಾವನೆ ಭಾಳ ಕಡಿಮೆ ಇತ್ತು ಜೀವಂತಾಗಿ. ಬಟ್ ಇವತ್ತು ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ 6ನೇ ದಿವಸ ಇದೆ. ಈ ಪೇಷಂಟು ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದೆ. ಸೊ ಈ ಪೇಷಂಟ್ ಅಂದರೆ ಈ ಸ್ಟೇಜಿಗೆ ಬರೋದಕ್ಕಿಂತ ಮುಂಚೆನೇ ನಾವು ನಮ್ಮ ಹೃದಯ ಸಂಬಂಧಪಟ್ಟ ಕಾಯಿಲೆಗಳ ಏನು ಲಕ್ಷಣಗಳಿರ್ತವೆ ಅದನ್ನು ಗುರುತಿಸ್ಕೊಂಡು ಬೇಗ ಇದಕ್ಕೆ ಈಗ ಈ ರೀತಿ ಆಗಕ್ಕೆ ಕಾರಣ ಅಂತಂದಿದ್ರೆ ಡಿಲೇಡ್ ಪ್ರೆಸೆಂಟೇಷನ್, ಭಾಳ ವಿಳಂಬ ಆಗಿದೆ ಅವ್ರಿಗೆ ಬರೋಕ್ಕೆ. ಮೊದಲು ಬೆನ್ನು ನೋವು ಮತ್ತು ಸ್ವಲ್ಪ ವಾಮಿಟಿಂಗು, ಈ ರೋಗ ಲಕ್ಷಣಗಳಿದ್ದರೂ ಕೂಡ ಹಾರ್ಟ್ ಅಟ್ಯಾಕ್ ಇರೋಂಥ ಸಂಭಾವನೆ ಇರುತ್ತೆ. ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಬೆನ್ನು ಈ ವಯಸ್ಸಲ್ಲಿ ಕಾಮನ್ ಆಗಿ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಲಕ್ಷಣ ಅಲ್ಲ ಅಂತ ತಿಳ್ಕೊಂಡು ಅವ್ರು ಮನೆಯಲ್ಲೇ ವಿಳಂಬ ಮಾಡಿದ್ದಾರೆ. ಪೂರ್ತಿಯಾಗಿ ಬೆಹೋಶ್, ಅಂದರೆ ಪೂರ್ತಿಯಾಗಿ ಅನ್ಕಾನ್ಷಿಯಸ್ ಆದಮೇಲೆ ಪ್ರಜ್ಞೆ ತಪ್ಪಿದಾಗ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಆ ಸಮಯದಲ್ಲಿ ಬಂದಾಗ ಅವ್ರ BP ಕೇವಲ